ಇನ್ನು ಮಲೆನಾಡಿನ ಈ ಒಂದು ಕನ್ನಡ ಶಾಲೆಗೆ ಇದೆಂಥ ದುಸ್ಥಿತಿ ಅನ್ನುವಂಥ ಪ್ರಶ್ನೆ ಶುರುವಾಗ್ಬಿಟ್ಟಿದೆ. ರಾಜ್ಯದ ಸಿಎಂ ಡಿಕೆಶಿ ಈ ಸ್ಟೋರಿಯನ್ನ ನೋಡಲೇಬೇಕು. ಯಾಕಂತ ಹೇಳಿದ್ರೆ ಸರ್ಕಾರದ ಕನ್ನಡ ಶಾಲೆಗಳ ಕಡೆಗಣನೆಗೆ ಈಗ ಹೊಸ ಸಾಕ್ಷಿ ಸಮೇತ ಒಂದಿಷ್ಟು ವಿಚಾರಗಳು ಸಿಕ್ಕಿದೆ. ಪ್ರತಿಯೊಬ್ಬ ಕನ್ನಡ ಶಾಲಾ ಪ್ರೇಮಿಗಳು ಈ ಒಂದು ಸ್ಟೋರಿಯನ್ನ ನೋಡಿದ್ರೆ ಕೆರಳೋದು ಗ್ಯಾರಂಟಿ. ಸಿಎಂ ಆಪ್ತ ಶಾಸಕರ ಊರಲ್ಲೇ ಬಾರಾಗಿ ಮಾರ್ಪಟ್ಟಿರತಕ್ಕಂಥ ಶಾಲಾ ಕೊಠಡಿಯಲ್ಲೇ ಮೂಟೆಗಟ್ಟಲೆ ಖಾಲಿ ಮದ್ಯದ ಬಾಟಲಿಗಳು ಇದೀಗ ಪತ್ತೆ ಆಗಿದ್ದಾವೆ. ಮದ್ಯದ ಬಾಟಲಿಗಳ ಸಂಗ್ರಹ ಆಗಿದೆ. ಈಗ ಮದ್ಯದ ಬಾಟಲಿಗಳ ಸಂಗ್ರಹ ಕೇಂದ್ರವಾಗಿದೆ ಸರ್ಕಾರಿ ಶಾಲೆ. ಚಿಕ್ಕಮಗಳೂರು ತಾಲೂಕು ಹುಯಿಗೆರೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಒಂದು ಅವ್ಯವಸ್ಥೆ ಕಂಡು ಬಂದಿದೆ. ಸರ್ಕಾರಿ ಕನ್ನಡ ಶಾಲೆಗಳ ನಿರ್ವಹಣೆ ಬಗ್ಗೆ ಇದೀಗ ಮತ್ತೆ ಗಂಭೀರ ಪ್ರಶ್ನೆಗಳು ಎದ್ದುಬಿಟ್ಟಿದೆ. ಚಿಕ್ಕಮಗಳೂರು ಜಿಲ್ಲೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯೊಂದರಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ, ಮೂಟೆಗಟ್ಟಲೆ ಮದ್ಯದ ಖಾಲಿ ಬಾಟಲ್ಗಳು. ಇದು ಶಾಲಾ ಕೊಠಡಿಯಲ್ಲಿ ಕಂಡು ಬಂದಿರತಕ್ಕಂಥ ಒಂದು ದೃಶ್ಯ. ಇದು ಮಕ್ಕಳು ಓದ್ತಿರ್ತಕ್ಕಂಥ ಶಾಲಾ ಕೊಠಡಿಯಲ್ಲೇ ಖಾಲಿ ಮದ್ಯದ ಬಾಟಲಿಗಳನ್ನು ಸಂಗ್ರಹಿಸಿರತಕ್ಕಂಥ ಒಂದು ಘಟನೆ ಇದೀಗ ಬೆಳಕಿಗೆ ಬಂದಿದೆ. ಈ ಒಂದು ವಿಚಾರ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ಘಟನೆ ಚಿಕ್ಕಮಗಳೂರು ತಾಲೂಕಿನ ಉಹಿಗೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ ನಡೆದಿರ್ತಕ್ಕಂಥದ್ದು. ಶೃಂಗೇರಿ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡ್ತಕ್ಕಂಥ ಉಹುಯಿಗೆರೆ ಗ್ರಾಮ ಅದು. ಅಧಿಕಾರಿಗಳಿಗೆ ಗೊತ್ತಿದ್ರೂ ಕೂಡ ಕನ್ನಡ ಶಾಲೆಯ ಬಗ್ಗೆ ಇದೆಂಥ ನಿರ್ಲಕ್ಷ್ಯ ಇದು. ಶೃಂಗೇರಿ ಶಾಸಕ ಟಿ.ಡಿ. ರಾಜೇಗೌಡ ಪ್ರತಿನಿಧಿಸ್ತಕ್ಕಂಥ ಕ್ಷೇತ್ರ ಅದು. ಮದ್ಯದ ಬಾಟಲಿ ನಡುವೆಯೇ ಪಾಠ ಕೇಳಬೇಕಾದ ದುಸ್ಥಿತಿ ಮಕ್ಕಳಿಗೆ ಬಂದೊದಗಿದೆ. ಸುಮಾರು 12ಕ್ಕೂ ಹೆಚ್ಚು ಮಕ್ಕಳು ಓದುತ್ತಿರತಕ್ಕಂಥ ಶಾಲೆ ಅದು. ಇಬ್ರು ಶಿಕ್ಷಕರಿದ್ರೂ ಕೂಡ ಅಧಿಕಾರಿಗಳ ಗಮನಕ್ಕೆ ತರದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಈಗ ಸಾರ್ವಜನಿಕರೆಲ್ಲ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಒಂದು ವಿಚಾರಕ್ಕೆ. ಶೃಂಗೇರಿ ಶಾಸಕರಾದಂಥ ಟಿ.ಡಿ. ರಾಜೇಗೌಡರ ಒಂದು ಪ್ರತಿನಿಧಿಸ್ತಕ್ಕಂಥ ಕ್ಷೇತ್ರ ಅದು. ಅಂತಹ ಒಂದು ಕ್ಷೇತ್ರದಲ್ಲಿ ಈ ರೀತಿಯ ಒಂದು ಅವ್ಯವಸ್ಥೆ ಕಂಡು ಬಂದಿರತಕ್ಕಂಥದ್ದು. ಶಾಲಾ ಕೊಠಡಿ ಅಂತಾರೆ, ಅದಕ್ಕೆ ಏನಂತಾರೆ ನೋಡಿ ನೀವೇ. ಈಗ ಸಾರ್ವಜನಿಕರು ಇದ್ರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸ್ದಿರಾ ಇನ್ನೇನ್ ಮಾಡ್ತಾರೆ ಹೇಳಿ? ಒಂದಿಷ್ಟು ಶಾಲಾ ಮಕ್ಕಳು ಅದರಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ, ಓದ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಪ್ರವೀಣ್, ಈಗ ಶಾಲೆಯ ಕೊಠಡಿಯಲ್ಲಿ ಖಾಲಿ ಮದ್ಯದ ಬಾಟಲಿಗಳನ್ನ ಯಾರು ಹಾಗೂ ಯಾವ ಉದ್ದೇಶಕ್ಕಾಗಿ ಇಟ್ಟಿದ್ದಾರೆ ಅಂತ, ಟೀಚರ್ಸ್ಗಳು ಏನ್ ಮಾಡ್ತಾ ಇದ್ರು, ಯಾಕೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ? ಪ್ರವೀಣ್. ಪ್ರವೀಣ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ. ಇದು ಆ ಒಂದು ಶಾಲೆಯಲ್ಲಿ ನಡೆದಿರ್ತಕ್ಕಂಥ ಒಂದು ದುರ್ಘಟನೆ. ಇದು ಶಾಲಾ ಕೊಠಡಿಗಳಲ್ಲೇ ಖಾಲಿ ಮದ್ಯದ ಬಾಟಲ್ಗಳನ್ನು ಸಂಗ್ರಹಿಸಿ ಇಡಲಾಗಿದೆ. ಏನೋ ಪಾಠ ಮಾಡೋದಕ್ಕೆ ಅದನ್ನ ಬಳಸ್ಕೊಳ್ತಾರ? ಯಾಕೆ ಶಾಲೆಯಲ್ಲಿ ಇಂಥ ಒಂದು ಅವ್ಯವಸ್ಥೆ? ಹೇಳೋರು ಕೇಳೋರು ಯಾರಿಲ್ವಾ? ಶಾಸಕರೇ, ನಿಮ್ಮ ಗಮನಕ್ಕೆ ಇದು ಬಂದಿದೆಯಾ ಅಥವಾ ಬಂದ್ರೂ ನೀವು ಸುಮ್ಮನಿದ್ದೀರಾ ಅಂತ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ನಾವು ಕೇಳ್ತಾ ಇದ್ದೀವಿ. ನೋಡಿ, ತಮ್ಮ ಆಪ್ತ ಆ ಶಾಸಕದ ಅಂದ್ರೆ ಆ ಒಂದು ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇರತಕ್ಕಂಥ ರಾಜೇಗೌಡರ ಒಂದು ಆ ಕ್ಷೇತ್ರದಲ್ಲಿ ಈ ರೀತಿಯ ಒಂದು ಅವ್ಯವಸ್ಥೆ ಕಂಡು ಬಂದಿರತಕ್ಕಂಥದ್ದು. ಪ್ರತಿನಿಧಿ ಪ್ರವೀಣ್ ಅವರು ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಪ್ರವೀಣ್, ಈಗ ಶಾಲೆಯ ಕೊಠಡಿಯಲ್ಲಿ ಖಾಲಿ ಮದ್ಯದ ಬಾಟಲಿಗಳನ್ನ ಯಾರಿಟ್ರು, ಯಾತಕ್ಕೋಸ್ಕರ ಇಟ್ರು? ಶಾಸಕರ ಗಮನಕ್ಕೆ ಇದು ಬಂದಿಲ್ವಾ ಅಥವಾ ಅಲ್ಲಿ ಇರ್ತಕ್ಕಂಥ ಟೀಚರ್ಸ್ಗಳು ನಿರ್ಲಕ್ಷ್ಯ ವಹಿಸಿದಾರ ಹೇಗೆ ಅಂತ?
ಪ್ರಮೋದ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 108 ಸಂಶಯಗಳು ಮೂಡ್ತಾ ಇರುವಂತದ್ದು. ಪ್ರಮುಖವಾಗಿ ನೋಡಬಹುದು, ಈಗಾಗಲೇ ರಾಜ್ಯದಲ್ಲಿ ಒಂದೊಂದೇ ಕನ್ನಡ ಶಾಲೆಗಳು ದಿನವೊಂದಕ್ಕೆ ಬಾಗಿಲನ್ನ ಹಾಕ್ತಾ ಇರುವಂತದ್ದು. ಸರ್ಕಾರದ ಕಡೆಗಣನೆಗೆ ಕನ್ನಡ ಶಾಲೆಗಳು ದುಸ್ಥಿತಿಯನ್ನ ತಲುಪ್ತಿರೋದಕ್ಕೆ ಒಂದು ಪ್ರಮುಖ ಹೊಸ ಸಾಕ್ಷಿ ಅಂತ ಹೇಳ್ಬೋದು. ಚಿಕ್ಕಮಗಳೂರು ತಾಲೂಕಿನ ಉಯಿಗೆರೆ ಹಿರಿಯ ಪ್ರಾಥಮಿಕ ಶಾಲೆ, ಈ ಶಾಲೆಯ ದುಸ್ಥಿತಿ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ, 2 ಶಿಕ್ಷಕರಿದ್ದಾರೆ, ಜೊತೆಗೆ 12ಕ್ಕೂ ಹೆಚ್ಚು ಮಕ್ಕಳು ಈ ಶಿಕ್ಷಣವನ್ನ ಪಡೆದಿದ್ದಾರೆ. ಎಲ್ಲದಕ್ಕಿಂತ ಆಶ್ಚರ್ಯಕರ ಸಂಗತಿ ಅಂತಂದ್ರೆ, ಗ್ರಾಮ ಪಂಚಾಯಿತಿ ಎದುರುಗಡೆ ಇರುವಂತಹ ಈ ಶಾಲೆಗೆ ಮದ್ಯದ ಬಾಟಲಿಗಳು, ಅದರಲ್ಲೂ ಕೂಡ 1-2 ಮದ್ಯದ ಬಾಟಲಿಗಳಾಗಿದ್ರೆ ಯಾರೋ ಕುಡಿದು ಅಥವಾ ಅಲ್ಲಿ ಅಸಭ್ಯ ವರ್ತನೆಯನ್ನ ಮಾಡಿ ಬಿಟ್ಟೋಗಿದ್ದಾರೆ ಅಂತ ಹೇಳ್ಬೋದಾಯ್ತು. ಆದ್ರೆ ಸಾವಿರಾರು ಮದ್ಯದ ಬಾಟಲಿಗಳು ಆ ಶಾಲಾ ಕೊಠಡಿಯಲ್ಲೇ ಮದ್ಯದ ಒಂದು ಪತ್ತೆಯಾಗಿರುವಂತದ್ದು ನಿಜಕ್ಕೂ ಕೂಡ ಅನುಮಾನಗಳಿಗೆ ಕಾರಣ ಆಗಿರುವಂತದ್ದು. ಒಂದು ಮಾಹಿತಿಯ ಪ್ರಕಾರ ಈ ಶಾಲೆಯಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಮಾಗುಂಡಿ ಬಳಿ ಇರುವಂತಹ ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ. ಅಲ್ಲಿರುವಂತಹ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಮತ್ತೆ ಅಲ್ಲಿರುವಂತಹ ಮದ್ಯದ ಮಾಲೀಕರು ಈ ಒಂದು ಗೋಡೌನ್ಗೆ ತಂದು ಸಂಗ್ರಹಣೆ ಮಾಡಿದ್ರೆ ಆರೋಪ ಕೇಳ್ಬರ್ತದೆ. ಆಶ್ಚರ್ಯಕರ ಸಂಗತಿ ಅಂತಂದ್ರೆ, ಶಿಕ್ಷಕರು ಕೂಡ ಇದನ್ನ ಗಮನಕ್ಕೆ ತರಬೇಕಾಗಿತ್ತು. ಆದ್ರೆ ಅಲ್ಲಿರುವಂತಹ ಗ್ರಾಮ ಪಂಚಾಯತಿ ಅಧಿಕಾರಿಗಳ ಗಮನಕ್ಕೆ ಬಾರದೆ ಬಾಟಲಿಗಳು ಅಲ್ಲಿ ಹೇಗೆ ಸಂಗ್ರಹ ಆದೋ ಅನ್ನೋ ಆಶ್ಚರ್ಯಕರ ಸಂಗತಿ ಇಲ್ಲಿಗೆ ಬೆಳಕಿಗೆ ಬರುವಂತದ್ದು. ಪ್ರಮುಖವಾಗಿ ಸೇಮ್ ಆಗ್ತರಾಗಿರುವಂತಹ ಒಂದು ಟಿ.ಡಿ. ರಾಜೇಗೌಡರ ಕ್ಷೇತ್ರದಲ್ಲೇ, ಅವರು ಪ್ರತಿನಿಧಿಸಿರುವಂತಹ ಕ್ಷೇತ್ರದಲ್ಲೇ ಈ ರೀತಿಯ ಒಂದು ಅವ್ಯವಸ್ಥೆ ಆಗಿರೋದ್ರಿಂದ ಈಗಾಗಲೇ ಇದಕ್ಕಿಂತ ಆಶ್ಚರ್ಯಕರ ಸಂಗತಿ ಅಂದ್ರೆ, ಈ ಶಾಲೆಯಿಂದ 2 ಕಿಲೋಮೀಟರ್ ದೂರ ಇರುವಂತಹ ಸಾಗುವಾನೆ ಅನ್ನೋ ಗ್ರಾಮದಲ್ಲೂ ಕೂಡ ಆ ಶಾಲೆಯಲ್ಲಿ ಒಂದು ಗ್ರಾಮ ಪಂಚಾಯಿತಿಯಿಂದ ಕಸವನ್ನ ಸಂಗ್ರಹಣೆ ಮಾಡಿದರೆ ಅನ್ನೋ ಆರೋಪ ಕೇಳ್ಬರ್ತಾ ಇದೆ. ಒಂದೊಂದೇ ಕನ್ನಡ ಶಾಲೆಗಳು ಮುಚ್ತಾ ಇರುವಂತಹ ಈ ಸಂದರ್ಭದಲ್ಲಿ ಈ ಶಾಲೆಗೆ ಇಂತಹ ಪರಿಸ್ಥಿತಿ ಬಂದಿರುವಂತದ್ದು ನಿಜಕ್ಕೂ ಕೂಡ ಅಧಿಕಾರಿಗಳು ತಲೆ ತಗ್ಗಿಸಬೇಕು. ಜೊತೆಗೆ ಸರ್ಕಾರವೂ ಕೂಡ ತಲೆ ಕೆಡಿಸುವಂತ ಕನ್ನಡ ಶಾಲೆಗಳ ಅಭಿಮಾನಿಗಳು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಪ್ರಮೋದ್, ಗ್ರಾಮ ಪಂಚಾಯಿತಿ ಅವರು ಏನ್ ಹೇಳ್ತಾರೆ, ಹಾಗೆ ಶಿಕ್ಷಣ ಇಲಾಖೆ ಅಥವಾ BO ಸ್ಥಳಕ್ಕೆ ಏನಾದ್ರೂ ಬಂದಿದ್ದಾರಾ ಈ ಒಂದು ವಿಚಾರ ಗಮನಕ್ಕೆ ಬಂದಿದ ತಕ್ಷಣ ಅಂತ? ಇಷ್ಟೊಂದು ಪ್ರಮಾದ ಉಂಟಾಗಿದ್ರು ಕೂಡ ಸ್ಥಳದಲ್ಲೇ ಇರುವಂತ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಯಾವುದೇ ಗಮನಕ್ಕೆ ತಂದಿಲ್ಲ. ಅವರು ಕೂಡ ಮೌನವನ್ನ ವಹಿಸಿರುವಂತದ್ದು. ಪ್ರಮುಖವಾಗಿ ಈ ಬಗ್ಗೆ ಮೇಲಾಧಿಕಾರಿಗಳಿಗೆ ಯಾವುದೇ ಸ್ಥಳೀಯ ಅಧಿಕಾರಿಗಳು PDO ಅಥವಾ ವಿಲೇಜ್ ಅಕೌಂಟೆಂಟ್ ಮಾಹಿತಿಯನ್ನ ನೀಡದಿರೋದ್ರಿಂದ ಇಂಥದ್ದೊಂದು ಸುಮಾರು 6 ತಿಂಗಳಿಂದ ಈ ರೀತಿ ಆ ಶಾಲೆಯಲ್ಲಿ ಮದ್ಯದ ಬಾಟಲಿಗಳನ್ನ ಸಂಗ್ರಹಣ ಮಾಡ್ತಿದ್ರೆ ಅನ್ನೋ ಆರೋಪ ಕೇಳಿಬಂದಿದೆ. ಸದ್ಯ ಅಲ್ಲಿರುವಂತಹ ಸ್ಥಳೀಯರು ಕೆಲವರು ವಿಡಿಯೋವನ್ನ ಮಾಡಿ ವಿಸ್ತಾರ ನ್ಯೂಸ್ಗೆ ಕಳಿಸಿರುವಂತದ್ದು. ಆದ್ರೆ ಅವ್ರಿಗೂ ಕೂಡ ಭಯ ಇರೋದ್ರಿಂದ ನಮ್ಮ ಮೇಲೆ ಎಲ್ಲಾದ್ರೂ ಅಲ್ಲೇ ಮಾಡ್ತಾರೆ ಅನ್ನೋ ಭಯದಿಂದ ಯಾರು ಕೂಡ ಆ ಮಾಹಿತಿಯನ್ನ ಬೇರೆಯವರಿಗೆ ಬಿಟ್ಕೊಟ್ಟಿಲ್ಲ. ನಿಗೂಢವಾಗಿ ಈ ವಿಡಿಯೋಗಳು ಸಿಕ್ಕಿರೋದ್ರಿಂದ ಸದ್ಯಕ್ಕೆ ವಿಸ್ತಾರ ನ್ಯೂಸ್ ನಲ್ಲಿ ಒಂದು ಪ್ರಸಾರವಾಗ್ತಿರುವಂತದ್ದು. ಪ್ರಮೋದ್, ಥ್ಯಾಂಕ್ ಯು ನಿಮ್ಮ ಮಾಹಿತಿಗಾಗಿ ಪ್ರವೀಣ್. ಎಸ್, ಇದು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಕಂಡು ಬಂದಂತಹ ಒಂದು ದೃಶ್ಯ. ಶಾಲಾ ಕೊಠಡಿಯಲ್ಲೇ ಮೂಟೆಗಟ್ಟಲೆ ಮದ್ಯದ ಖಾಲಿ ಬಾಟ್ಲುಗಳನ್ನು ಹಾಕಿರ್ತಕ್ಕಂಥದ್ದು. ಇದು ಸಾಕಷ್ಟು ಸಂಶಯಗಳಿಗೆ ಕಾರಣ ಆಗಿದೆ. ಇದಕ್ಕೆ ಕಾರಣ ಯಾರು ತಂದು ಹಾಕಿದ್ರು? ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಇದು ಗಮನಕ್ಕೆ ಬರಲಿಲ್ವಾ? PDOಗೆ ಇದು ವಿಚಾರ ಗೊತ್ತಾಗ್ಲಿಲ್ವಾ? ಅಥವಾ ಶಿಕ್ಷಣ ಇಲಾಖೆಗೆ ಈ ಒಂದು ವಿಚಾರ ಹೋಗಿದೆಯಾ? BO ಏನಾದರೂ ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರಾ? ಅಲ್ಲ, ಈಗ ನಮ್ಮ ಪ್ರತಿನಿಧಿ ಹೇಳಿದಾಗೆ, ಪ್ರವೀಣ್ ಹೇಳಿದಾಗೆ, ಎಲ್ಲ ಶಾಲೆಗಳು ಒಂದೊಂದಾಗೆ ಮುಚ್ಕೊಂಡು ಹೋಗ್ತಾ ಇದೆ. ಅಂಥದ್ರಲ್ಲಿ ಇಂತಹ ಒಂದು ಘಟನೆಗಳು, ಇದನ್ನೆಲ್ಲ ನೋಡಿದರೆ ಯಾವ ಪೋಷಕರು ಮಕ್ಕಳನ್ನ ಶಾಲೆಗೆ ಕಳಿಸ್ತಾರೆ? ಯಾವ ಧೈರ್ಯದ ಮೇಲೆ ಕಳಿಸ್ತಾರೆ? ಮುಖ್ಯಮಂತ್ರಿಗಳೇ, ದಯವಿಟ್ಟು ನೀವು ಇದನ್ನು ನೋಡಲೇಬೇಕು. ಈ ಒಂದು ವಿಚಾರದ ಬಗ್ಗೆ ಕ್ರಮ ಕೈಗೊಳ್ಳಲೇಬೇಕು. ಅದು ಯಾರೇ ಆಗಿರಬಹುದು. ಮೊದಲು ಈ ಕೆಲಸನ ಮಾಡಿದರೆ ತುಂಬ ಒಳ್ಳೆಯದು. ಇನ್ನು ರಾಜೇಗೌಡರು ಶಾಸಕರು, ಅಲ್ಲ, ನಿಮ್ಮ ಕ್ಷೇತ್ರ ಒಂದಿಷ್ಟಿದೆ, ಆ ಕ್ಷೇತ್ರದಲ್ಲಿ ಏನಾಗ್ತಿದೆ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇಲ್ವಾ? ಸರ್ಕಾರಿ ಶಾಲೆ ಅದು, ಪ್ರೈವೇಟ್ ಸ್ಕೂಲ್ ಅದು, ನಿಮ್ಮ ಕ್ಷೇತ್ರದಲ್ಲಿ ತಾನೇ ಇದೆ. ನೀವು ತಾನೇ ಗಮನಿಸಬೇಕು ಇದನ್ನ. ಏನ್ ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯಿತಿ PDOಗಳು, ವಿಲೇಜ್ ಅಕೌಂಟೆಂಟ್ಗಳು? ಶಿಕ್ಷಣ ಇಲಾಖೆ ಏನ್ ಮಾಡ್ತಾ ಇದೆ? ಅದಕ್ಕೆ ಅಂತ ಒಬ್ರು BO ಇದ್ದಾರೆ ತಾನೆ. BO ಗಮನಕ್ಕೆ ಬರಲಿಲ್ವಾ ಇದು? ಎಷ್ಟು ಮೂಟೆಗಟ್ಟಲೆ ಇದೆ ನೋಡಿ ಶಾಲಾ ಕೊಠಡಿ ಒಳಗಡೆ. ಅಲ್ಲ, ಮಕ್ಕಳು ಕಡಿಮೆ ಇದ್ದಾರೆ ಅನ್ನೋ ಕಾರಣಕ್ಕೆ ಈ ರೀತಿ ಮದ್ಯದ ಬಾಟ್ಲುಗಳನ್ನು ತುಂಬಿಸ್ಕೊಳ್ಳೋದು, ಕಸ ತುಂಬಿಸ್ಕೊಳ್ಳೋದು, ಏನದು ಸರ್ಕಾರಿ ಶಾಲೆನಾ ಅಥವಾ ಏನದು?
ಎಸ್, ಇದರ ಬಗ್ಗೆ, ಈ ಒಂದು ವಿಚಾರದ ಬಗ್ಗೆ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ ಬನ್ವರ್ ಸಿಂಗ್ ಮೀನಾ ಅವರಿಗೆ ಅವರ ಗಮನಕ್ಕೆ ತಂದಾಗ ಇದಕ್ಕೂ ನನಗೂ ಸಂಬಂಧನೇ ಇಲ್ಲ, ನನಗೆ ಗೊತ್ತೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಬೇಜವಾಬ್ದಾರಿತನದ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನ ಈಗ ಕೇಳಿಬರ್ತದೆ. ಈ ಒಂದು ವಿಚಾರ ಅಂದ್ರೆ ಈ ವಿಚಾರದ ಬಗ್ಗೆ ನಮಗೆ ಮಾಹಿತಿನೇ ಇಲ್ಲ, ನಮಗೇನು ಗೊತ್ತಿಲ್ಲ, ನೋಡೋಣ ಮಾಡೋಣ, ಜಿಲ್ಲಾಧಿಕಾರಿಯ ಒಂದು ಹೇಳಿಕೆ ಇದು. ಈ ವಿಚಾರ ಯಾವಾಗ ಗೊತ್ತಾಯ್ತೋ, ಶಾಲಾ ಕೊಠಡಿಯಲ್ಲಿ ಮೂಟೆಗಟ್ಟಲೆ ಖಾಲಿ ಮದ್ಯದ ಬಾಟ್ಲುಗಳು ಕಂಡು ಬಂತು, ಆ ದೃಶ್ಯ ಸಮೇತ ತೆಗೆದುಕೊಂಡು ಹೋಗಿ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗೆ ತೋರಿಸಿದ್ರೆ ನನಗೆ ಇದ್ರ ಬಗ್ಗೆ ಮಾಹಿತಿಯೇ ಇಲ್ಲ, ನನಗೆ ಗೊತ್ತೇ ಇಲ್ಲ, ಹೌದಾ, ಈ ರೀತಿಯ ಒಂದು ಹೇಳಿಕೆ